ಕೂಡ ನಿಮ್ಗೆ ಇರ್ಲಿಲ್ಲ. ಸೊ ಅಷ್ಟು ಕಷ್ಟದಲ್ಲಿ ನೀವು 3 ವರ್ಷ ಹೆಂಗೋ ಕಳ್ಕೊಂಡು ಬಂದ್ರಿ. ಈಗಲೂ ನೀವು ಪ್ರಾಮಾಣಿಕವಾಗಿ 3 ವರ್ಷದಲ್ಲಿ ಏನಾದ್ರೂ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಏನೂ ಇಲ್ಲ ಅಂತಾನೆ ಹೇಳ್ಬೋದು. ನನ್ನ ಹೆಸರು ಕಂಬಳಿ ಮಂಜುನಾಥ್, AIDSO ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ. ಸ್ನೇಹಿತರೆ, ಇವತ್ತು ಇಡೀ ರಾಜ್ಯದಾದ್ಯಂತ ಏನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷಗಳು ಕಳೆದಿದೆ. NEPನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ತೆಗಿತೀವಿ ಅಂತೇಳಿ ಅನೌನ್ಸ್ ಮಾಡಿರೋ ಒಂದು ಕಾಂಗ್ರೆಸ್ಸು ಇವತ್ತಿನವರೆಗೂ ಕೂಡ ವಿದ್ಯಾರ್ಥಿಗಳನ್ನ ಅತಂತ್ರದಲ್ಲಿ ಇಟ್ಟಿದ್ದಾರೆ. ಈಗಲೂ ಕೂಡ 4 ವರ್ಷದ ಪದವಿ ಕೋರ್ಸ್ ಬಗ್ಗೆ ಈಗಲೂ ಕೂಡ ಒಂದು ಸರ್ಕ್ಯುಲರ್ನ ಕಾಲೇಜ್ಗಳಿಗೆ ಕಳಿಸಿಲ್ಲ. ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ವಿದ್ಯಾರ್ಥಿಗಳು ಈಗಾಗಲೇ ಫೈನಲ್ ಇಯರ್ಗೆ ಹೋಗ್ತಾ ಇದ್ದಾರೆ. ಆದರೆ ಅವ್ರಿಗೆ ನಮ್ಮ ಮುಂದಿನ ಜೀವನ ಏನು ಅನ್ನೋದೇ ಇವತ್ತು ಅತಂತ್ರಕ್ಕೆ ತಳೆದಂಗಾಗಿದೆ. ಹಾಗಾಗಿ ನಮ್ಮ AIDSO ವಿದ್ಯಾರ್ಥಿ ಸಂಘಟನೆಯಿಂದ ಇಡೀ ಕರ್ನಾಟಕದಾದ್ಯಂತ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ವಿದ್ಯಾರ್ಥಿಗಳು ಒಗ್ಗೂಡಿಕೊಂಡು ನಾವು ಹೋರಾಟಗಳನ್ನ ಬೆಳೆಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾರ್ಚ್ 7ನೇ ತಾರೀಕು ಕೂಡ ನಾವು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಹೋರಾಟನ ದೊಡ್ಡ ಮಟ್ಟದಲ್ಲಿ ತಗೋತಾ ಇದ್ದೀವಿ. ನಾವು ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ, ಇಮಿಡಿಯೇಟಾಗಿ ನಮಗೆ 7ನೇ ತಾರೀಕು ಒಳಗಡೆ ವಿದ್ಯಾರ್ಥಿಗಳ ಪರವಾಗಿರ್ತಕ್ಕಂಥ ಒಂದು ಹೇಳಿಕೆನ ಸರ್ಕಾರ ಅನೌನ್ಸ್ ಮಾಡಬೇಕು. 4 ವರ್ಷದ ಏನು ಪದವಿ ಕೋರ್ಸ್ ಇದೆ ಅದನ್ನು ಕೈ ಬಿಡಬೇಕು. ಹಳೆ ವರ್ಷ ಏನು 3 ವರ್ಷದ ಕೋರ್ಸ್ಗಳು ಮುಂಚೆಯಿಂದ ಏನು ಡಿಗ್ರಿ ಇತ್ತು ಅದೇ ರೀತಿಯಾಗಿ ಒಂದು ಕೋರ್ಸನ್ನು ನಿರಂತರವಾಗಿ ನಡೆಸಬೇಕು ಅಂತೇಳಿ ನಾವು AIDSO ಇಂದ ಆಗ್ರಹ ಮಾಡ್ತಾ ಇದ್ವಿ. ಸ್ನೇಹಿತರೆ, ನಮ್ಮ ಹೆಸರು ಭೂಮಿಕಾ ಬಾಯ್ ಅಂತೇಳಿ, ನಾವು ಸರಳಾದೇವಿ ಕಾಲೇಜಲ್ಲಿ ಎಜುಕೇಷನ್ ಮಾಡ್ತಾ ಇದ್ವಿ. ಇವಾಗ ಡಿಗ್ರಿ ಫೈನಲ್ ಇಯರ್ ಆಗಿದ್ದೀವಿ. ನಾವು NEP ಬ್ಯಾಚಸ್ ಬಂದಾಗಿಂದ ನಮಗೆ 3 ಇಯರ್ಸ್ ಮಾಡ್ತಿದ್ದಾರೆ, 4 ಇಯರ್ಸ್ ಮಾಡ್ತಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಎಲ್ಲೋ ಜಾಬ್ಸ್ಗೆ ನಾವು ಇಂಟರ್ವ್ಯೂಗೆ ಹೋದರೆ 4 ಇಯರ್ಸ್ ಮಾಡಿದ್ದವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ, ನಮಗೆ ಇಂಪಾರ್ಟೆನ್ಸ್ ಕೊಡ್ತಾರೋ ಇಲ್ಲ ಅಂತೇಳಿ ನಮಗೆ ಕ್ಲಾರಿಟಿ ಇಲ್ಲ. ನಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಲ್ಗೆ ಕೇಳಿದ್ರು, ಲೆಕ್ಚರ್ಸ್ ಕೇಳಿದ್ರು 3 ಇಯರ್ಸ್ ಮಾಡ್ತಾರೋ 4 ಇಯರ್ಸ್ ಮಾಡ್ತಾರೋ ಅಂತೇಳಿ ಕ್ಲಾರಿಟಿನೇ ಕೊಡ್ತಾ ಇಲ್ಲ. ಸೊ ಅದಕ್ಕಾಗಿ ನಮಗೆ ಕ್ಲಾರಿಟಿ ಬೇಕು. ಹಾಗೆ ನಮಗೆ ಎಕ್ಸಾಮ್ ಫೀಸ್ ಆಗಲಿ ಕಾಲೇಜ್ ಫೀಸ್ ಆಗಲಿ ತುಂಬ ಜಾಸ್ತಿನೇ ಕಟ್ಸ್ಕೊತಿದ್ದಾರೆ. ನಮ್ಗೆ ಅಷ್ಟು ಕಟ್ಲಿಕ್ಕೆ ಆಗಲ್ಲ. ಪಾರ್ಟ್ ಟೈಮ್ ಜಾಬ್ ಮಾಡಿ ನಾವೇ ಸ್ವಂತವಾಗಿ ಕಟ್ತಾ ಇದ್ವಿ. ಸೊ ಅಷ್ಟೊಂದು ಆಗಲ್ಲ, ಅದನ್ನು ಕಡಿಮೆ ಮಾಡಿಸ್ರಿ. ಹಾಗೆ ನಮಗೆ ಕ್ಲಾರಿಟಿನೂ ಬೇಕು. ನಮಗೆ 4 ಇಯರ್ಸ್ ಮಾಡ್ತಿದ್ದಾರೆ, 3 ಇಯರ್ಸ್ ಬೇಕಂತ. ಸೊ ಅದಕ್ಕೆ ಕೇಳ್ಕೊತಿದ್ದೇನೆ ಸರ್. ಹೆಸರು ಪ್ರಮೋದ್ ಅಂತೇಳಿ, ನಾನು ಸರಳಾದೇವಿ ಕಾಲೇಜ್ ಸ್ಟೂಡೆಂಟ್ಸು, ಫೈನಲ್ ಇಯರು. ಆಮೇಲೆ ಸರ್, ಇವತ್ತು ಏನಾಗ್ತಾ ಇದೆ, ಸ್ಟಾರ್ಟಿಂಗಿಂದನೂ ಏನು ನಮ್ಮ NEP ಬ್ಯಾಚು ಸ್ಟಾರ್ಟ್ ಆಗಿದೆ. ನಮ್ಮ ಫಸ್ಟ್ ಬ್ಯಾಚು ಅಲ್ಲಿಂದನೂ ಪ್ರತಿಯೊಂದು ಗೊಂದಲದಿಂದನೇ ಸ್ಟಾರ್ಟ್ ಆಗಿದೆ ಸರ್. ಒಂದು ಸರಿಯಾಗಿ ನಮಗೆ ಟೆಕ್ಸ್ಟ್ ಬುಕ್ಗಳು ಸಿಗಲಿಲ್ಲ, ಆಮೇಲೆ ಸರಿಯಾಗಿ ಕ್ಲಾಸ್ಗಳು ನಡೀಲಿಲ್ಲ, ಸಿಲೆಬಸ್ಸು ಸಿಗಲಿಲ್ಲ, ಪ್ರತಿಯೊಂದು ಗೊಂದಲದಲ್ಲೇ ಆಗಿದೆ. ಎಷ್ಟೋ ಸರಿ ನಾವು ಲೆಕ್ಚರ್ಸ್ನ ಕೇಳಿದ್ರೂ ಅವ್ರುಗಳಿಗೆ ಸರಿಯಾಗಿ ಒಂದು ಏನು ಸಬ್ಜೆಕ್ಟ್ಗಳು ಗೊತ್ತಾಗಿಲ್ಲ ಸರ್. ಅದು ಏನು ಕೋರ್ಸ್ ಇದೆ, ಆಮೇಲೆ ನಮ್ಮ ಅದರ ಪೂರ್ತಿಯಾಗಿ ಸಂಪೂರ್ಣವಾಗಿ ಯಾವುದೇ ಒಂದು ವಿಷಯ ಇಲ್ಲದೇ ನಮಗೆ ಸುಮ್ಮನೆ ಈ ಒಂದು NEPನ ಏರಿದ್ದಾರೆ 4 ವರ್ಷ ಡಿಗ್ರಿ ಅಂತೇಳಿ. ಆಮೇಲೆ ಇವಾಗ ನಾವು ಫೈನಲ್ ಇಯರ್ ಸರ್, ಇವಾಗ 5th ಸೆಮು. ನೆಕ್ಸ್ಟ್ ಏನಂತನೂ ಕೇಳಿದ್ರೂ ಯಾರಿಗೂ ಒಂದು ಪಿಕ್ಚರ್ ಇಲ್ಲ ಸರ್. ಲೆಕ್ಚರ್ಗಳಿಗಾಗಿರ್ಬೋದು, ಪ್ರಿನ್ಸಿಪಲ್ಗಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಏನೋ ಒಂದು ಮಾಹಿತಿನೇ ಕೊಡ್ತಾ ಇಲ್ಲ. ಆಮೇಲೆ ಸರ್ಕಾರ ಹೇಳಿದೆ ಏನೋ 4 ವರ್ಷ ಡಿಗ್ರಿನ ತೆಗಿತೀವಿ ಅಂತೇಳಿ, ಅದನ್ನು ಬರೀ ಹೇಳಿಕೆ ಮಾತ್ರ ಹೇಳಿದ್ದಾರೆ ಸರ್. ನಮಗೆ ಯಾವುದೇ ರೀತಿಯಾದ ಸ್ಪಷ್ಟವಾಗಿ ಹೇಳಿಲ್ಲ ನಮಗೆ. ಅದು ನಮಗೆ ಕ್ಲಾರಿಫಿಕೇಷನ್ ಬೇಕು ಸರ್. ಈಗಾಗಲೇ ನಾವು ಯಾರು ಸ್ಟೂಡೆಂಟ್ಸ್ ಇದ್ದೀವಿ, ಸಾಕಷ್ಟು ಒಂದು ಫೀಸ್ಗಳು ಜಾಸ್ತಿ ಆಗ್ತಾ ಇದೆ. ಇನ್ನು 4 ವರ್ಷ ಅಂದ್ರೂ ಇನ್ನೂ 1 ವರ್ಷದ ಫೀಸ್ ಹೊಂದಿಸ್ಬೇಕಂದ್ರೂ ಭಾಳ ಕಷ್ಟ ಆಗುತ್ತೆ ಸರ್. ಸಾಕಷ್ಟು ಜನ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಪಾರ್ಟ್ ಟೈಮ್ ಜಾಬ್ಗಳು ಮಾಡ್ಕೊಂಡು ಇವತ್ತು ಎಜುಕೇಷನ್ನ ಮಾಡ್ತಾ ಇದ್ದಾರೆ ಸರ್. ಹಾಗಾಗಿ ಈ ಒಂದು ಏನೇ ಸರ್ಕಾರದಿಂದ ಕಾನೂನುಗಳು ತಂದ್ರೂ ಅದು ವಿದ್ಯಾರ್ಥಿಗಳು ಪರವಾಗಿರಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.